ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಅರ್ಥಶಾಸ್ತ್ರ ಕನ್ನಡ ಮೀಡಿಯಮ್, ಈಗ ಇಂಗ್ಲೀಷ್ ಮೀಡಿಯಮ್ ಅಪ್ಲೋಡ್ ಮಾಡಿಬಿಟ್ರಂತೂ ಅಯ್ಯೋ ಸರ್ ನಮ್ಮದೆಲ್ಲಿ ಅಂತೀರಾ. ನಮ್ಮ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಆರ್ಟ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ಆಗಿರ್ಬೋದು, ನಿಮಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3ಗೆ ಕೊಡಲಿದ್ದೇನೆ. ಈಗ ನೋಡ್ಬೋದು, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅನುಭೋಗಿ ವರ್ತನೆ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ತುಷ್ಟಿಗುಣವು ಡ್ಯಾಶ್ ಅಂತ ಇಲ್ಲಿ ನೀಡಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ವ್ಯಕ್ತಿನಿಷ್ಠ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಧಾನಗಳು ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ. ಕ್ವಶನ್ ನಂಬರ್ 3 ಸರಿಯಾದ ಉತ್ತರ ಉತ್ಪಾದನಾ ಬಿಂಬಕ ಎಂದು ಕರೆಯುತ್ತೇವೆ. ಕ್ವಶನ್ ನಂಬರ್ 4 ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಹೀಗೆನ್ನುತ್ತೇವೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆದಾಯದ ವಿಧಾನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5 MPCಯ ಮೌಲ್ಯವು ಇವುಗಳ ನಡುವೆ ಇರುತ್ತದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 0 ಮತ್ತು 1 ಅಂತ. ಇಲ್ಲಿಗೆ MCQsಗಳು ಕ್ಲಿಯರ್ ಆಯಿತು. ಈಗ ಬಿಟ್ಟ ಸ್ಥಳ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ವಿರುದ್ಧ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೌದಲ್ವಾ? ದೀರ್ಘಾವಧಿಯಲ್ಲಿ ಎಲ್ಲ ಆಧಾನಗಳು ಡ್ಯಾಶ್ ಅಂತ ಇದೆ. ಅದಕ್ಕೆ ನೀವೆಲ್ಲರೂ ಕೂಡ ಗೊತ್ತು, ವೇರಿಯಬಲ್ ಅಂತ ನಾವು ಕರಿತೀವಿ. ಕ್ವಶನ್ ನಂಬರ್ 8 ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣ ಲಕ್ಷಣವಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಪರಿಪೂರ್ಣ ಪೈಪೋಟಿ ಅಂತ ಇದೆಯಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. 9ನೆಯ ಪ್ರಶ್ನೆ ಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಏನು ಇದನ್ನು ಏನಂತೀರ, ದಾಸ್ತಾನು ಅಂತೀರ ತಾವುಗಳು ಅಥವಾ ಏನಂತೀರ ನೋಡ್ಕೊಳ್ಳಿ, ಆಯಿತಾ. ಅದನ್ನು ಸ್ಟಾಕ್ಸ್ ಅಂತ ನಾವು ಕರಿತೇವೆ. 10ನೆಯ ಪ್ರಶ್ನೆ ಹಣ ಪಾವತಿಸಿದ ಸಾರ್ವಜನಿಕ ಸರಕು ಬಳಕೆದಾರರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇವರನ್ನು ನಾವು ಫ್ರೀ ರೈಡರ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಇಲ್ಲಿ ಪುಕ್ಕಟೆ ಸವಾರರು ಎಂದು ಕರೆಯುತ್ತಾರೆ ಅನ್ನುವಂಥದ್ದು ಸರಿಯಾದ ಉತ್ತರ ಕ್ವಶನ್ 10ಕ್ಕೆ. ಈಗ ಶಿಕ್ಷಕರ ಸೇವೆ 11ನೆಯ ಪ್ರಶ್ನೆಯನ್ನು ನೋಡ್ಬೋದು. ಶಿಕ್ಷಕರ ಸೇವೆ, ಇದಕ್ಕೆ ಕೌಶಲ್ಯ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. SMC ಇದಕ್ಕೆ ಸರಿಯಾದ ಉತ್ತರ ಡೆಲ್ಟಾ TC/ΔQ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3 ಶ್ರಮ ಅಂತ ಇದೆ. ಶ್ರಮ ಅಂದಮೇಲೆ ಕೂಲಿ ಅನ್ನುವಂಥದ್ದು ಸರಿಯಾದ ಉತ್ತರ. ಹೆಚ್ಚುವರಿ ಬೇಡಿಕೆ ಅಂತ ಇದೆ. ಹೆಚ್ಚುವರಿ ಬೇಡಿಕೆ 4ನೆಯ ಪ್ರಶ್ನೆಗೆ ಅದಕ್ಕೆ ಏನಂತೀರಾ, ಬೆಲೆ ಏರಿಕೆ ಕಾರಣ. ಹೂಡಿಕೆ ಅಂದರೆ ಬಂಡವಾಳ ಖಾತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇದಾದ ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಟ್ ಡಿಪೆಂಡ್ಸ್ ಆನ್ ಕ್ವಶನ್. ಈಗ MRS ಅಂತ ಇದೆ. ಇದಕ್ಕೇನು ಪೂರ್ತಿ ಸೆಂಟೆನ್ಸ್ ಬರೆಯಲ್ಲ. M ಅಂದ್ರೇನು, R ಅಂದ್ರೇನು, S ಅಂದ್ರೇನು ಅಂತ ಬರೆದು ಇಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಅದೇ ರೀತಿಯಾಗಿ 13ನೆಯ ಪ್ರಶ್ನೆ, ಆಯಿತಾ. ಅನುದಾನಗಳನ್ನು 10% ಹೆಚ್ಚಿಸಿದಾಗ ಉತ್ಪನ್ನಗಳ 20%ಕ್ಕಿಂತಲೂ ಅಧಿಕವಾಗಿ ಪ್ರತಿಫಲ ಪ್ರಮಾಣವನ್ನು ಹೆಸರಿಸಿ ಅಂತ ಇದೆ. ಬೆಲೆ ಅಂತಸ್ತು ಎಂದರೇನು, ಇದನ್ನು ತಾವುಗಳು ಸೆಂಟೆನ್ಸ್ ಮಾಡಿ ಬರಿಬೇಕಾಗಿರುತ್ತೆ. ಆವಾಗ ತಮಗೆ 1 ಅಂಕ ಇಲ್ಲಿ ಸಿಗುತ್ತೆ. ರಫ್ತುಗಳ ಅರ್ಥವನ್ನು ಬರೆಯಿರಿ, ಭಾಳ ಈಸಿ. ಕಂದಾಯ ಸ್ವೀಕೃತಿಗಳ ಒಂದು ಉದಾಹರಣೆ ನೀಡಿ ಅಂತ ಇದೆ. ಕಂದಾಯ ಅಂದ್ರೇ ಟ್ಯಾಕ್ಸ್ ಅಂತ ಅರ್ಥ, ಅಷ್ಟೇ, ಮತ್ತೇನಿಲ್ಲ, ಆಯಿತಾ. ಇದೇ ರೀತಿಯಾಗಿ ಇಲ್ಲಿ 20 ಅಂಕಗಳು ಕಂಪ್ಲೀಟ್ ಆಯಿತು. ಪಾಸಾಗಬೇಕು ಅಂದರೆ ತಮಗೆಲ್ಲ
ನಿಮ್ಮೆಲ್ಲರಿಗೂ ಕೂಡ 24 ಅಂಕಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗೀರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಾಡುವ ಉದ್ದೇಶ ಏನಾಗಿತ್ತು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಬೇಕಾಗಿರುವಂತಹ ಮೆಟೀರಿಯಲ್, ನಿಮಗೆ ಬೇಕಾಗಿರುವಂತಹ ಪಾಸಿಂಗ್ ಪ್ಯಾಕೇಜ್, ನಿಮಗೆ ಬೇಕಾಗಿರುವಂಥ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ನಿಮಗೆ ಬೇಕಾಗಿರುವಂಥ ಮ್ಯಾಚ್ ದ ಫಾಲೋಯಿಂಗ್, ನಿಮಗೆ ಬೇಕಾಗಿರುವಂತಹ ಏನಂತೀರ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ನಿಮಗೆ ಬೇಕಾಗಿರುವಂತಹ MCQs ಎಲ್ಲದ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ. ಅದರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಫಿಕ್ಸ್ ಕ್ವಶನ್ಸ್ ಅಂತ ಏನಿರುತ್ತೋ ಎಕನಾಮಿಕ್ಸ್ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ಯಾರೆಲ್ಲ NC ಅಂತ ಬಂದಿದೆ ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2 ನಾಟ್ ಕಂಪ್ಲೀಟೆಡ್ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸಾಮ್ 1 ಕ್ವಶನ್ ಪೇಪರ್, ಎಕ್ಸಾಮ್ 2 ಕ್ವಶನ್ ಪೇಪರ್, ಎಕ್ಸಾಮ್ 3 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಐ ವಿಲ್ ಟ್ರೈ ಟು ಪೇಸ್ಟ್ ದ ಲಿಂಕ್. ಹೌದಲ್ವಾ? ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಉಪಯೋಗಿಸಿಕೊಂಡು ಒಳ್ಳೆ ಅಂಕಗಳನ್ನು ತೆಗೆದು ಜೀವನವನ್ನು ರೂಪಿಸಿಕೊಳ್ಳಿ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಯಾವುದಪ್ಪ 3. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಪರೀಕ್ಷೆ ಆದ ನಂತರ ನಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು.